ನಮಸ್ಕಾರ. ಈ ಫ್ಯಾಷನನ್ನ ವರ್ಲ್ಡಲ್ಲಿ ಟ್ರೆಂಡ್ಸ್ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಅಂಥದ್ರಲ್ಲಿ ಗರ್ಲ್ಸ್ ಎಲ್ಲ ಮೆನ್ಸ್ ಶರ್ಟ್ ಹಾಕ್ತಾರೆ. ಸೊ ಒಳಗಡೆ ಟಿ ಶರ್ಟ್ ಹಾಕಿ ಅದು ಜಾಕೆಟ್ ಥರ ಯೂಸ್ ಮಾಡ್ತಾರೆ, ಇಲ್ಲಿ ಟೈ ಎಲ್ಲ ಆ ಥರ ಮಾಡ್ತಾರೆ. ಸೊ ಅದು ಹಾಕಿ ಬೋರ್ ಆಗಿರುತ್ತೆ. ಸೊ ಅದೇ ಶರ್ಟನ್ನು ನಾನು ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಯಾವ ಥರ ಹಾಕ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಫಸ್ಟ್ ಈ ಶರ್ಟ್ನ ಈ ಥರ ಬ್ಯಾಕ್ ತೊಗೊಂಡು ಇಲ್ಲಿ ನಮ್ಗೆ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ಬಟನ್ ಅಪ್ ಮಾಡಬೇಕು. ಇದನ್ನೆಲ್ಲ ಎಲ್ಲ ಬಟನ್ಸ್ ಕಂಪ್ಲೀಟಾಗಿ ಹಾಕಿಕೊಳ್ಳಿ. ನೆಕ್ಸ್ಟ್ ಇದನ್ನು ಬ್ಯಾಕ್ ಸೈಡ್ ತಿರುಗಿಸ್ಬೇಕು. ಈ ಥರ ಆದಮೇಲೆ ನೆಕ್ಸ್ಟ್ ಇದನ್ನು ಈ ಹ್ಯಾಂಡ್ಸ್ ಇರುತ್ತಲ್ಲ ಇದನ್ನು ತಗೊಂಡು ಇಲ್ಲಿ ಕಟ್ಕೊಳ್ಬೇಕು. ಬ್ಯಾಕ್ ಸೈಡ್ ಹಿಂದ್ಗಡೆ ಟೈ ಮಾಡ್ಕೋಬೇಕು. ಸೊ ಒಂದು ಸ್ಟೈಲ್ ರೆಡಿ ಆಯಿತು. ಇವಾಗ ಫ್ರಂಟ್ ಈ ಥರ ಕಾಣಿಸಿದ್ರೆ ಬ್ಯಾಕ್ ಈ ಥರ ಕಾಣಿಸುತ್ತಾ? ನೆಕ್ಸ್ಟ್ ಇವಾಗ ಇದೊಂದು ಸ್ಟೈಲ್ ಆಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಸ್ಟೈಲ್ ತೋರಿಸ್ತೀನಿ ಇದರಲ್ಲಿ. ಸೊ ಜಸ್ಟ್ ಇದನ್ನು ತಗೊಂಡು ಈ ಥರ ರೈಟ್ ಸೈಡಲ್ಲಿ ತಗೊಂಡು ಇದನ್ನು ಈ ಥರ ಇಲ್ಲಿ ಟೈ ಮಾಡ್ಕೋಬೇಕು. ಇದನ್ನು ಈ ಥರ ಟೈ ಮಾಡ್ಕೋಬೇಕು ಇಲ್ಲಿ. ನೆಕ್ಸ್ಟ್ ಇವಾಗ ಇನ್ನೊಂದು ಸ್ಟೈಲ್ ರೆಡಿ ಆಗುತ್ತೆ. ಸೊ ಇವಾಗ ಶರ್ಟಲ್ಲಿ 2 ಸ್ಟೈಲ್ಸ್ ನೋಡಿದ್ರಲ್ಲ. ಸೊ ಇವಾಗ ನೆಕ್ಸ್ಟ್ ನಾನು ವೇಲಲ್ಲಿ ಸ್ಕರ್ಟ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ವೇಲ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಫಸ್ಟ್ ಫುಲ್ ಇಲ್ಲಿಂದ ಸ್ಟಾರ್ಟಿಂದ ಎಂಡ್ವರೆಗೂ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು. ಸೊ ಅದನ್ನೇ ತಗೊಂಡು ವೇಲ್ನ ಈ ಥರ ಫುಲ್ ಅರೌಂಡ್ ಹಾಕೋಬೇಕು. ಹಾಕಿ ನೆಕ್ಸ್ಟ್ ಇದನ್ನೆಲ್ಲ ಈ ಥರ ತಗೊಂಡು ಒಂದು ದಾರ ತಗೋಬೇಕು. ದಾರ ತಗೊಂಡು ಇಲ್ಲಿ ವೇಸ್ಟ್ ಹತ್ರ ಕಟ್ಕೊಳ್ಬೇಕು. ಕಟ್ಟಿದಾದ್ಮೇಲೆ ನೆಕ್ಸ್ಟ್ ಇದನ್ನ ತಗೊಂಡು ಈ ಥರ ಎಲ್ಲ ಮಾಡಬೇಕು. ಒಳಗಿಂದ ಎಲ್ಲ ಫುಲ್ ತಕ್ಕೋಬೇಕು ಹೊರಗಡೆ. ಈ ಥರ ಡಿಸೈನ್ ಮಾಡಿ ನೆಕ್ಸ್ಟ್ ಇದಕ್ಕೆ ಬೆಲ್ಟ್ ಹಾಕಬೇಕು. ಸೊ ಇದೊಂದು ಸ್ಟೈಲ್ ಕಂಪ್ಲೀಟ್ ಆಯಿತು. ವೇಲಿಂದ ಸ್ಕರ್ಟ್. ಇವಾಗ ಶರ್ಟಲ್ಲಿ 2 ಡಿಸೈನ್ಸ್ ಮತ್ತು ವೇಲಲ್ಲಿ ಸ್ಕರ್ಟ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನೆಕ್ಸ್ಟ್ ಈ ಸ್ಕಾರ್ಫಿಂದ ಯಾವ ಥರ ಕೋಟ್ ಥರ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈ ಸ್ಕಾರ್ಫ್ದ ಈ ಎಡ್ಜ್ ಮತ್ತು ಈ ಎಡ್ಜ್ ತಗೊಂಡು ಈ ಥರ ಮಡ್ಚಿರ್ತೀವಲ್ಲ ಈ ಮಿಡಲ್ ಇದು ತಗೊಂಡು ಒಂದು ನಾಟ್ ಥರ ಹಾಕೋಬೇಕು. ಈ ಥರ ನಾಟ್ ಹಾಕ್ಕೊಳ್ಳಿ 2. ನೆಕ್ಸ್ಟ್ ಇದನ್ನು ಓಪನ್ ಮಾಡಿ ನೆಕ್ಸ್ಟ್ ಹಾಕೋದ್ಮೇಲೆ ಈ ಥರ ಕಾಣಿಸುತ್ತೆ ಅದು. ಸೊ ಇದನ್ನು ಹಾಕ್ಕೋಬೇಕು. ಈ ಥರ ಹಾಕಿ ಹೇರ್ಸ್ನ ಹೊರಗಡೆ ತಕ್ಕೊಂಡು ಈ ಥರ ಸರಿ ಮಾಡ್ಕೋಬೇಕು ವೇಲ್. ಸೊ ಇದೊಂದು ಸ್ಟೈಲ್ ರೆಡಿ ಆಗುತ್ತೆ ನಿಮಗೆ. ಈ ಸ್ಕಾರ್ಫ್ ಆಲ್ಮೋಸ್ಟ್ ಎಲ್ಲರೂ ಸ್ಕಾರ್ಫ್ನ ಭಾಳ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಆ ಸ್ಕಾರ್ಫ್ನೇ ಈ ಥರ ಟಾಪ್ ಥರನೂ ಹಾಕೋಬೋದು. ಇವಾಗ ಆಲ್ಮೋಸ್ಟ್ ಹುಡುಗಿಯರೆಲ್ಲರೂ ಸ್ಕಾರ್ಫ್ನ ಭಾಳ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬರೀ ಟಾಪ್ಸ್ ಒಂದೇ ಹಾಕ್ತಾರೆ, ಸ್ಕಾರ್ಫ್ ಹಾಕೋದೇ ಇಲ್ಲ. ಸೊ ಅಂಥ ಸ್ಕಾರ್ಫ್ನಲ್ಲಿ ಈ ಥರ ಟಾಪ್ಸ್ ಥರನೂ ಮಾಡ್ಕೋಬಹುದು. ಈಗ ಇದೇ ವೇಲಿಂದ ಚಿಕ್ಕ ಹೆಣ್ಮಕ್ಳಿಗೆ ಯಾವ ಥರ ಟಾಪ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈ ಥರ ಹಾಕ್ಕೊಂಡು ಇದೆಲ್ಲ ತಗೊಂಡು ಈ ಥರ ಫಸ್ಟ್ ಸ್ಕರ್ಟ್ ಹಾಕಿದ್ವಲ್ಲ ಅದೇ ಥರ ಇದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಫಸ್ಟ್ ನಲಿಗೆ ಎಲ್ಲ ಮಾಡ್ಕೊಳ್ಳಿ. ಈ ಥರ
ನೆರಿಗೆ ಮಾಡಿಕೊಂಡು ಒಂಥರ ಡಿಫ್ರೆಂಟ್ ಡಿಸೈನ್ ಬರುತ್ತೆ. ಫಸ್ಟ್ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಸೇಮ್ ಥ್ರೆಡ್ ತಗೊಂಡು ಇಲ್ಲಿ ಕಟ್ಕೊಳ್ಬೇಕು. ಈ ಥರ ಮಾಡಿದರೆ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಫುಲ್ ಎಲ್ಲ ಇದು ಮಾಡಿಬಿಡ್ಬೇಕು. ಒಂದು ಹತ್ರ ಉದ್ದ ಒಂದು ಹತ್ರ ಚಿಕ್ಕದಾಗಿ ಮಾಡಿಕೊಂಡ್ರೆ ಈ ಥರ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಸೇಮ್ ಬೆಲ್ಟ್ ತಗೊಂಡು ಇದನ್ನ ಈ ಥರ ಕೆಳಗಡೆ ಈ ಥರ ಹಾಕಿ ಇದು ಉಳ್ದಿರೋದನ್ನ ಇದ್ರೊಳಗಡೆ ಈ ಥರ ಹಾಕಿಬಿಡ್ಬೇಕು. ಸೊ ಇದು ಒಂಥರ ಡಿಸೈನ್ ಕಾಣಿಸುತ್ತೆ. ನೋಡಿದ್ರಲ್ಲ ಶರ್ಟಿಂದ ಯಾವ್ಯಾವ ಥರ ಡಿಸೈನ್ಸ್ ಮಾಡ್ಕೋಬೋದು ಅಂತ. ಅಂದರೆ ಇವಾಗ ನಿಮ್ಮ ಪಪ್ಪಂದಿರಲಿ ನಿಮ್ಮ ಅಣ್ಣಂದಿರಲಿ ಸೆಂಟಿಮೆಂಟ್ ಇರುತ್ತಲ್ಲ, ಶರ್ಟ್ಸ್ ಹಾಕೋಬೇಕು ಅಂತ ಇಷ್ಟ ಇರುತ್ತಲ್ಲ, ಸೊ ಅದು ಸ್ವಲ್ಪ ಓವರ್ ಸೈಜ್ ಇರುತ್ತಾ, ನಮಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಈ ಥರ ಟಾಪ್ಸ್ ಥರನೂ ಹಾಕಿ ಆ ಥರ ಸ್ಟೈಲಲ್ಲಿ ಕೂಡ ಹಾಕೋಬೋದು. ಅದೇ ಥರ ಇವಾಗ ನಾವು ಚುಡಿ ಹಾಕಿ ಹಾಕಿ ವೇಲ್ಸ್ ಎಲ್ಲ ಮೂಲಕ್ಕೆ ಬಿದ್ದಿರುತ್ತೆ. ಸೊ ಆ ಮೂಲಕ್ಕೆ ಬಿದ್ದಿರೋ ವೇಲ್ಸಿಂದನೇ ಈ ಥರ ಸ್ಕರ್ಟ್ ಥರ ಮಾಡ್ಕೋಬೋದು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.